ಹಲೋ ನಮಸ್ತೆ ಎಲ್ಲರಿಗೂ. ನಾನು ಪ್ರಿಯಾ. ಸೊ ವೃತ್ತಿಪರ ಸಾಫ್ಟ್ವೇರ್ ಇಂಜಿನಿಯರ್. ನನ್ನದು ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಲೈಫ್ ಸ್ಟೈಲ್, ನನ್ನ ವರ್ಕ್ ಲೈಫ್ ಬ್ಯಾಲೆನ್ಸ್, ಸೊ ಇನ್ನೂ ಬೇಕಾದಷ್ಟು ಕಂಟೆಂಟ್ಸ್ಗಳು ಬರುತ್ತೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಕಂಟೆಂಟ್ಸ್ ಬೇಕು. ಸೊ ನಾನು ಸಿನ್ಸ್ 9 to 5 ಜಾಬ್ ಆಗಿರೋದ್ರಿಂದ ಸೊ ವೆನೆವರ್ ಐ ಹ್ಯಾವ್ ಅ ಟೈಮ್ ಟ್ರೈ ಮಾಡ್ತೀನಿ, ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಟ್ರೈಟ್ ಅವೇ ವಿಡಿಯೋ ಹೋಗೋಣ. ಇದು ನಮ್ಮ ಕಿಚನ್ ಗಾರ್ಡನಲ್ಲೇ ಬೆಳೆದಿರೋ ಸೊಪ್ಪು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಫ್ರೆಶ್ ರಾಜಗಿರ ಅಂದರೆ ದಂಟಿನ ಸೊಪ್ಪು ಅಂತೀವಿ. ಸೊ ಇದರ ರೆಸಿಪಿ ಏನಾದರೂ ಮಾಡೋಣ ಇವತ್ತು. ನಮಗೆ ಫಸ್ಟ್ ಎದ್ದ ತಕ್ಷಣ ಬೆಳಗ್ಗೆ ಸಿಗೋದೆ ಇವಳ ಮುಖ, ಇವಳು ಅಮ್ಮು ಅಂತ ನಮ್ಮ ಪೆಟ್. ಸೊ ಇವಳು ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಬರ್ತಾಳೆ ಡೈಲಿ ನಾವು ಎದ್ದ ತಕ್ಷಣ. ಸೊ ಹಾಗೆ ಆಚೆ ಬಂದೆ. ಇಲ್ಲಿ ನೋಡ್ಬೋದು, ಇದು ನಮ್ಮ ಮನೆ ಎಂಟ್ರೆನ್ಸ್. ಸೊ ಇವಳು ಕಾಯ್ತಾನೆ ಇರ್ತಾಳೆ, ಬಾಗಿಲು ಓಪನ್ ಆಗದೆ ತಡ ಓಡೋಗೋಣ ಅಂತ ಬರ್ತಾಳೆ. ನಾವು ಬಿಡೋದಿಲ್ಲ ಆ್ಯಕ್ಚುಲಿ. ಸೊ ಅಲ್ಲೇ ಕೂತಿರ್ತಾಳೆ ಬಾಗಿಲ ಹತ್ರ. ಮತ್ತು ಬೆಳಗ್ಗೆ ಟೀ ಕುಡಿದು ಲೈಟ್ ಬ್ರೇಕ್ಫಾಸ್ಟ್ ಏನಾದ್ರು ತಿಂತೀವಿ. ಫಾರ್ ಎಕ್ಸಾಂಪಲ್ ಮೊಳಕೆ ಕಾಳಾಗಿರ್ಬೋದು, ರಾಗಿ ಗಂಜಿ, ರಾಗಿ ಮಾಲ್ಟ್ ಆಗಿರ್ಬೋದು. ಬೆಳಗ್ಗೆ ವೆರಿ ಲೈಟ್ ಬ್ರೇಕ್ಫಾಸ್ಟ್ ಇರುತ್ತೆ ನಮ್ಮದು. ಸೊ ಬಟ್ ಮಧ್ಯಾಹ್ನ 12 ಗಂಟೆ ಅಥವಾ 1 ಗಂಟೆ ಅಷ್ಟರಲ್ಲಿ ಏನಾದರೂ ಕಾರ್ಬ್ಸ್ ಲೈಕ್ ರೈಸಿಂದ ಮಾಡಲ್ಪಟ್ಟದ್ದು, ಅನ್ನ ಸಾಂಬಾರು ಆ ಥರ ಇರುತ್ತೆ ವಿತ್ ಲಾಟ್ ಆಫ್ ಫೈಬರ್ಸ್ ಇನ್ ಇಟ್. ಸೊ ನಾನಿವಾಗ ಮಧ್ಯಾಹ್ನಕ್ಕೆ ದಂಟಿನ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀನಿ. ಇದು ಸೇಮ್ ಮೆಂತ್ಯ ಸೊಪ್ಪು ಥರನೇ ಬರುತ್ತೆ. ದ ಸೇಮ್ ವೇ ನಾವು ಹೇಗೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತೀವಿ ಅದೇ ಥರ ಇದನ್ನು ಮಾಡೋದು. ಎಣ್ಣೆ, ಸಾಸಿವೆ, ಆನಿಯನ್, ಟೊಮ್ಯಾಟೊ ಎಲ್ಲ ಹಾಕಿ ಬಾಡಿಸ್ಬಿಟ್ಟು, ಸೊ ನಿಮ್ಮ ಹತ್ರ ಏನು ತರಕಾರಿ ಇದೆ, ಬೀನ್ಸ್, ಕ್ಯಾರೆಟ್ ಏನಿದೆ ಎಲ್ಲದನ್ನೂ ಹಾಕಿಬಿಟ್ಟು, ಕಾಳುಗಳೇನಾದರೂ ಇದ್ದರೆ ಅದನ್ನು ಸೇರಿಸ್ಬಿಟ್ಟು ಕಂಪ್ಲೀಟಾಗಿ ಬಾಡಿಸಿ, ಮತ್ತು ದಂಟಿನ ಸೊಪ್ಪನ್ನು ಹಾಕಿ ಬಾಡಿಸಿ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಅದು ಬೇಯುತ್ತೆ. ಮತ್ತು ಪಲಾವ್ಗೆ ತಕ್ಕಷ್ಟು ನೀರು, ನೀವು 1 ಲೋಟ ಅಕ್ಕಿ ಹಾಕಿದರೆ 1.5 ಕಪ್ಪಷ್ಟು ನೀರು ಪ್ರೊವೈಡೆಡ್. ಅಕ್ಕಿನ ನೆನೆಸಿಡಬೇಕು. ಇದನ್ನು ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 2 ಕೂಗು ಕೂಗಿಸ್ಕೊಳ್ಳಿ, ಅಷ್ಟೇ, ಮುಗೀತು. ಅಮ್ಮ ನೋಡಿ ತಿಂಡಿ ತಿಂದ್ಬಿಟ್ಟು ಬಾಯಿ ಒರೆಸ್ಕೊತಾ ಇದ್ಲು. ಆ್ಯಕ್ಚುಲಿ ನಾವು ತಿನ್ಬೇಕಾದ್ರೆ ಅವಳು ತಿನ್ನೋದು. ಸೊ ಯಾಕಂದರೆ ನಾವು ಆವಾಗಲೇ ಹಾಕೋದು. ಪುಲಾವ್ ರೆಡಿ ಆಗಿದೆ ನೋಡಿ. ತಿಂಡಿ ತಿಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಕೆಲಸಕ್ಕೆ ಕೊಡ್ತೀನಿ. ಸೊ ಅಬೌಟ್ 9 ಅಥವಾ 9:30 ಲಾಗಿನ್ ಆಗ್ತೀನಿ. ಲಾಗಿನ್ ಆದಮೇಲೆ ಈವನ್ ಏನಾದರೂ ಕಾಲ್ಸ್ ಇದ್ದರೆ ತೊಗೊಳ್ಳೋದು, ಮೀಟಿಂಗ್ಸ್ ಇದ್ದರೆ ತೊಗೊಳ್ಳೋದು, ಏನಾದರೂ ಇಮೇಲ್ಸ್ ಚೆಕ್ ಮಾಡೋದು, ಟಾಸ್ಕ್ ಚೆಕ್ ಮಾಡೋದು, ಇವತ್ತು ಪ್ರಿಯಾರಿಟಿ ಟಾಸ್ಕ್ ಏನು, ಸೊ ಇದೆಲ್ಲ ಚೆಕ್ ಮಾಡ್ತೇನೆ. ಸೊ ಏನಾದರೂ ಇಂಪಾರ್ಟೆಂಟ್ ಟಾಸ್ಕ್ ಹೈಯರ್ ಪ್ರಿಯಾರಿಟಿ ಇಟ್ಕೊಂಡು ಸೊ ಅದನ್ನೇ ಫಸ್ಟ್ ಮಾಡೋ ಥರ ಮಾಡ್ಕೋತೀನಿ. ಸೊ ಹೀಗೆ ನನ್ನ ಕೆಲಸ ನಡೀತಾ ಇರುತ್ತೆ. ಎನಿವೇ ನಂದು 9 to 5 ಜಾಬ್ ಅಲ್ವಾ. ಈವನ್ 5 ಅಲ್ಲ, 6, 7, 8 ಆದರೂ ಆಗ್ಬೋದು. ಮಧ್ಯ ಇವಳು ಹೀಗೆ ತರಲೆ ಮಾಡ್ತಿರ್ತಾಳೆ. ಸೊ ಇವಳ ಜೊತೆ ಆಟ ಆಡಿಕೊಂಡು ಹೋಗ್ತಾ ಇರುತ್ತೆ ಕೆಲಸ. ಸೊ ಹಾಗೆ ಮಧ್ಯ ಸ್ವಲ್ಪ ನೀರನ್ನು ಕುಡಿತಾ ಇರ್ತೀನಿ, ಹೈಡ್ರೇಟ್ ಆಗ್ತಾ ಇರುತ್ತೆ. ಇವಳು ನೋಡಿ ನನ್ನ ಟೇಬಲ್ ಕೆಳಗೆ ಕೂತಿರ್ತಾಳೆ. ನಾನು ಕೆಲಸ ಮಾಡ್ತಾಯಿದ್ರೆ ಕಾಲ ಹತ್ರನೇ ಇರ್ತಾಳೆ. ವಿಡಿಯೋದಲ್ಲಿ ಏನಾದರೂ ಪರ್ಟಿಕ್ಯುಲರ್ ಕಂಟೆಂಟ್ ಬೇಕಾಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ ಏನರ ಬಗ್ಗೆ ಮಾಡಬೇಕು ಅಂತ. ಏನು ಬೇಕು? ಓಕೆ, ಕಾಲ್ ಮುಗೀತು. ಮತ್ತು ಕೆಲಸ ಶುರು ಮಾಡ್ತೀನಿ. ಸೊ ಇದನ್ನೇ ನಾನು ತೋರ್ಸೋಕ್ಕೆ ಹೋಗಲ್ಲ, ನಿಮಗೆ ಬೋರ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಸಂಜೆ ವೀಡಿಯೋ ಮಾಡಲಿಲ್ಲ ನಾನು, ಟೈಮ್ ಆಯಿತು ನನ್ನ ಕಾಲ್ಸ್, ನನ್ನ ಮೀಟಿಂಗ್ಸ್ ಮುಗಿಯೋದು. ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ತೊಗೊಂಡು ಆನ್ಸರ್ ಮಾಡ್ತೀನಿ. ಸೊ ದಿಸ್ ಇಸ್ ಪ್ರಿಯಾ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.